ತುಂಬ ಜನ ಕೇಳ್ತಾ ಇದ್ದರು, ಯಾವ ದಾನ ಹೇಳ್ತಕ್ಕಂಥದ್ದು ತುಂಬ ಶ್ರೇಷ್ಠವಾದಂಥ ದಾನ ಅಂತ. ಕೆಲವರ ಅಭಿಪ್ರಾಯದ ಪ್ರಕಾರದಲ್ಲಿ ಅನ್ನದಾನ ಹೇಳ್ತಕ್ಕಂಥದ್ದೇ ತುಂಬ ಶ್ರೇಷ್ಠ. ಆದರೆ ನಮ್ಮ ಪ್ರಕಾರದಲ್ಲಿ ಅನ್ನದಾನವೂ ಶ್ರೇಷ್ಠ, ವಿದ್ಯಾದಾನವೂ ಶ್ರೇಷ್ಠವಾದದ್ದು, ಜ್ಞಾನದಾನವೂ ಶ್ರೇಷ್ಠವಾಗಿದ್ದು, ಅದಕ್ಕೂ ಮಿಗಿಲಾದಂಥ ಒಂದು ವಿಶೇಷವಾದಂಥ ದಾನ ಅಂತ ಹೇಳಿದರೆ ಆರೋಗ್ಯ ದಾನ ಎಂಬುದಾಗಿ ನಾವು ಹೇಳ್ತೇವೆ. ಯಾಕೆ ಅಂತ ಕೇಳಿದರೆ, ಆರೋಗ್ಯವು ಇದ್ದರೆ ಇವೆಲ್ಲವನ್ನು ಕೂಡ ಕೊಡಲಿಕ್ಕೆ ಸಾಧ್ಯ. ಆರೋಗ್ಯವೇ ಇಲ್ಲ ಅಂತೇಳಿ ಆದರೆ ಏನು ಕೊಡಲಿಕ್ಕೆ ಸಾಧ್ಯತೆ ಉಂಟು. ಹಾಗಾಗಿ ಅದು ನಮಗೆ ಅನಿಸಿರ್ತಕ್ಕಂಥದ್ದು. ಈಗ ಸದ್ಯದಲ್ಲಿ ಒಂದೆರಡು ದಿವಸದ ಹಿಂದೆ ಥೈರಾಯ್ಡ್ ಎಂಬಂತಹ ಸೆಕೆಂಡ್ ಸ್ಟೇಜಿನಲ್ಲಿ ಇದ್ದಂತಹ ರೋಗಿಯನ್ನು ವಾಸಿ ಮಾಡದಂತಹ ಸಮಯದಲ್ಲಿ ಒಂದು ಬಂದಂತಹ ಅನುಭವವು, ಮತ್ತು ಅಷ್ಟೇ ಅಲ್ಲದೆ ಆರೋಗ್ಯದ ಭಾಗ್ಯದ ಜೊತೆಯಲ್ಲಿ ಅಥವಾ ಆರೋಗ್ಯ ದಾನವನ್ನು ಈಗಿನ ವ್ಯಕ್ತಿಗಳು ಯಾರೂ ಕೂಡ ವಿಶೇಷವಾಗಿ ಮಾಡೋಕ್ಕೆ ಹೋಗ್ತಾ ಇಲ್ಲ. ಮತ್ತು ಅಷ್ಟೇ ಅಲ್ಲದೆ ಅವರನ್ನು ಒಂದು ರೀತಿಯಲ್ಲಿ ಆರೋಗ್ಯ ಏನಾದ್ರು ಕೆಟ್ಟಿತು ಅಂತೇಳಿ ಆದರೆ ಕಸದ ರೀತಿಯಲ್ಲಿ ಕಾಣತಕ್ಕಂಥ ಪ್ರವೃತ್ತಿ ಹೇಳ್ತಕ್ಕಂಥದ್ದು ಮುಂದುವರಿತಾ ಅದು ಬೆಳಕಿಗೆ ಬಂದಿರತಕ್ಕಂಥ ವಿಚಾರವು ಆನಂತರದಲ್ಲಿ ವ್ಯಕ್ತಿಗಳಿಗೆ ಇನ್ನೊಬ್ಬರಿಗೆ ಸಹಾಯವನ್ನು ಮಾಡತಕ್ಕಂಥ ಮನೋಭಾವನೆಯನ್ನು ಕಳ್ಕೊಂಡಿರತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ಆರೋಗ್ಯದ ನಿಟ್ಟಿನಲ್ಲಂತೂ ತಿಳಿಸದೇ ಇರತಕ್ಕಂಥದ್ದು. ಈ ಎಲ್ಲ ಸಂಗತಿಗಳು ಕೂಡ ಬೆಳಕಿನಲ್ಲಿ ಬಂದಿರತಕ್ಕಂಥದ್ದು. ಆದರೆ ನಾವು ಇನ್ನೊಬ್ಬರ ಆರೋಗ್ಯಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಅವರಿಗೆ ಒಳಿತನ್ನು ಮಾಡಿದರೆ ಅಥವಾ ಆರೋಗ್ಯ ಭಾಗ್ಯ ಹೇಳ್ತಕ್ಕಂಥದ್ದು ಉಂಟಾಗುವಂಥ ರೀತಿಯಲ್ಲಿ ನಾವು ನಡ್ಕೊಂಡಂಥ ಪಕ್ಷದಲ್ಲಿ ನಮಗೂ ಕೂಡ ಮುಂದಿನ ದಿವಸದಲ್ಲಿ ಆರೋಗ್ಯ ಹೇಳ್ತಕ್ಕಂಥದ್ದು ಈಗ ಸರಿ ಇದ್ದರೆ ಇನ್ನೊಂದು ಕ್ಷಣಕ್ಕೆ ಏನಾಗುತ್ತೆ ಅಂತೇಳಿ ಗೊತ್ತಿರುವುದಿಲ್ಲ. ಹಾಗಾಗಿ ಅಂತಹ ಒಂದು ಉಪಕಾರ ಹೇಳ್ತಕ್ಕಂತಹ ರೀತಿಯಲ್ಲಿ ಅವರಿಗೆ ಆ ರೀತಿಯಾದಂತಹ ದಾನವನ್ನು ಮಾಡಿದರೆ ಅವರಿಂದ ಸಿಗ್ತಕ್ಕಂತಹ ಪುಣ್ಯದಿಂದ ಇವರಿಗೆ ಆಗ್ತಕ್ಕಂತಹ ಎಷ್ಟು ಆರೋಗ್ಯದ ಬಾಧನೆಗಳು ಇದ್ದಕ್ಕಿದ್ದಂಥದ್ದೇ ಮಾಯವಾಗ್ತದೆ. ಮತ್ತು ಅಷ್ಟೇ ಅಲ್ಲದೆ ಏನಾದರೂ ಆ ರೀತಿಯಾದಂಥ ಸಮಸ್ಯೆ ಉಂಟಾದಲ್ಲಿ ಇನ್ನೊಂದು ವ್ಯಕ್ತಿಗಳ ರೂಪದಲ್ಲಿ ಪರಮಾತ್ಮನ ಅನುಗ್ರಹದಿಂದ ಬಂದು ಸಹಕರಿಸುವಂತಹ ರೀತಿಯಲ್ಲಿ ಉಂಟಾಗ್ತದೆ. ಯಾವ ಸಮಸ್ಯೆಯು ಬರದೆ ಎಂಥದೇ ಒಂದು ರೋಗವಾದರೂ ಕೂಡ, ಅದರಲ್ಲೂ ಈ ರೀತಿಯಾದಂಥ ಥೈರಾಯ್ಡ್ನಂತಹ ಸೆಕೆಂಡ್ ಸ್ಟೇಜಿನ ರೋಗವಾದರೂ ಕೂಡ ಸಂಪೂರ್ಣವಾಗಿ ವಾಸಿಯನ್ನು ನಾವು ಮಾಡ್ಕೊಳ್ಬೋದು. ಹಾಗಾಗಿ ಯಾರು ಭಯಭೀತಿಯನ್ನುಗೊಳ್ಳತಕ್ಕಂಥ ಅವಶ್ಯಕತೆ ಇಲ್ಲ. ಆದರೆ ದಾನಗಳಲ್ಲಿ ಯಾವ ದಾನ ಶ್ರೇಷ್ಠ ಅಂತ ನೋಡಿದರೆ ಆರೋಗ್ಯ ದಾನ ಶ್ರೇಷ್ಠವಾದಂತಹ ದಾನ ಅಂತ ಹೇಳುವಂಥದ್ದನ್ನು ಘಂಟಾಘೋಷವಾಗಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ.